ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಪ್ರೋಮೋ ಅಂತೂ ರಿಲೀಸ್ ಆಗಿದೆ. ಒಂದು ನಾಮಿನೇಷನ್ ಪ್ರಕ್ರಿಯೆ ನಿನ್ನೆ ಏನು ನಡೀತಾ ಇತ್ತು, ಅದೇ ಒಂದು ಕಂಟಿನ್ಯೂಸ್ ಪ್ರೊಸೀಜರ್ ಇದು. ಭವ್ಯ, ಧನರಾಜು ಅವರೆಲ್ಲ ಮಿಕ್ಕಿದ್ರು. ನಿನ್ನೆ ನಾಮಿನೇಷನ್ ಅವ್ರದ್ದು ಕಂಪ್ಲೀಟ್ ಆಗಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇದೆ, ಯಾಕಂದರೆ ಈ ಪ್ರತಿ ವಾರ ಫುಲ್ ಕಂಟಿನ್ಯೂಸ್ ನಾಮಿನೇಷನ್ ಮೇಲೇ ನಡೀತು. ಯಾವುದೋ ಒಂದು 30 ಮಿನಿಟ್ಸ್ ಅಂದರೆ 1 ಅವರ್ ಯಾವುದೋ ಒಂದು ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡಿದ್ರೆ ಓಕೆ, ಬಟ್ ಈ ಒಂದು ಪೂರ್ತಿ ವಾರ ಅದೇ ಆಗೋಗ್ಬಿಡ್ತು ಅಂತ ಅನ್ನಿಸ್ತು. ಬಟ್ ಈಗ ಒಂದು ಪ್ರೋಮೋ ಏನು ಬಿಟ್ಟಿದ್ದಾರೆ ಅದು ಮಾತ್ರ ಸೈಕ್ ಆಗಿದೆ ಅಂತ ಹೇಳ್ಬೋದು. ಭವ್ಯ ರಾಕ್ಸ್ ಮತ್ತು ನಮ್ಮ ಮಂಜಣ್ಣ ಶಾಕ್ಸ್ ಹಂಗಾಗಿದೆ ಒಂದು ಪ್ರೋಮೋ ಏನಿದೆ ಅದು. ಮತ್ತು ಧನರಾಜ್ ಅವರು ಕೂಡ ಅಷ್ಟೇ ತುಂಬ ವ್ಯಾಲಿಡ್ ಪಾಯಿಂಟ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಟ್ರೈ ಮಾಡಿದಾರಲ್ಲ, ಅದಕ್ಕೆ ಸಕ್ಸಸ್ಫುಲಿ ಕೂಡ ಆಗಿದ್ದಾರೆ. ಏನೇನು ಮಾತಾಡಿದ್ದಾರೆ ಏನು ಅಂತ ಎಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ, ಪ್ರೋಮೋ ಸ್ಟಾರ್ಟ್ ಆದ ತಕ್ಷಣವೇ ಧನರಾಜ್ ಅವರು ಸ್ಟಾರ್ಟ್ ಮಾಡ್ತಾರೆ. ಮಂಜಣ್ಣ ಅವರು ಗ್ರೇ ಏರಿಯಾ ಅನ್ನೋದಕ್ಕೇ ಫೇಮಸ್ ಆದವರು. ಸೊ ಒಂದು ಗ್ರೇ ಏರಿಯಾ ಅನ್ನೋದು ಅವರು ಗೇಮಲ್ಲಿ ಆಡ್ತಿರ್ಬೇಕಾದ್ರೆ ಒಂದು ಗ್ರೇ ಏರಿಯಾನ ಕಂಡುಹಿಡ್ಕೊಳ್ತಾರೆ ಅನ್ನೋದು ನಮ್ಮೆಲ್ಲರ ಒಪಿನಿಯನ್ ಆಗಿರುತ್ತೆ. ಬಟ್ ಇಲ್ಲಿ ಧನರಾಜ್ ಅವ್ರು ಬಂದುಬಿಟ್ಟು ಗ್ರೇ ಏರಿಯಾ ಅನ್ನೋದು ಜಸ್ಟ್ ನಿಮ್ಮ ಗೇಮಲ್ಲಿ ಅಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲೂ ಕಾಣಿಸುತ್ತೆ. ಒಂದು ಅಂದರೆ ನಿಮ್ಮಲ್ಲೂ ಕೂಡ ಕಾಣಿಸುತ್ತೆ. ಅಂದರೆ ಅವರ ವ್ಯಕ್ತಿತ್ವದಲ್ಲೂ ಕೂಡ ಗ್ರೇ ಏರಿಯಾ ಅನ್ನೋದು ಕಂಡುಹಿಡ್ಕೊಳ್ತೀರಾ ನೀವು. ಆ್ಯಸ್ ಅ ನಾರ್ಮಲ್ ಗೇಮ್ ಅಂತ ಬಿಟ್ಟು ಒಂದು ವ್ಯಕ್ತಿತ್ವದ ಆಟ ಬಿಗ್ ಬಾಸ್. ಸೊ ನೀವು ನಾರ್ಮಲ್ ಆಗಿದ್ರೂ ಕೂಡ ನಿಮ್ಮಲ್ಲಿ ಒಂದು ಗ್ರೇ ಏರಿಯಾ ಕಾಣಿಸುತ್ತೆ ಅಂತ ಒಂದು ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನನ್ನ ಕೇಳೋದಾದರೆ ಡೆಫಿನೆಟ್ಲಿ ಮಂಜಣ್ಣ ಅವರು ಆ ಥರ ಧನರಾಜ್ ಅವ್ರು ಏನು ಮಾತಾಡಿದ್ರು, ಏನು ರೀಸನ್ ಕೊಟ್ಟರು, ಮಂಜಣ್ಣ ಹಿಂದೊಂದು ಮಾತಾಡ್ತಾರೆ ಮತ್ತು ಮುಂದೊಂದು ಮಾತಾಡ್ತಾರೆ. ಮತ್ತು ಒಬ್ಬ ವ್ಯಕ್ತಿ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಪರ್ಸ್ನಲ್ ಆಗಿ ಹೋಗಿ ತುಂಬ ಚೆನ್ನಾಗೇ ಮಾತಾಡಿರ್ತಾರೆ. ಒಂದು ಒಳ್ಳೆ ಅಭಿಪ್ರಾಯ ಇದೆ ಗುರು ಮಂಜಣ್ಣಂಗೆ ನನ್ನ ಮೇಲೆ ಅನ್ನೋ ಥರ ಮಾತಾಡಿರ್ತಾರೆ. ಬಟ್ ಆದರೆ ಹಿಂದೆ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಇನ್ನೊಂದು ಥರನೇ ಮಾತಾಡಿರ್ತಾರೆ. ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ಮ ರಜತ್ ಅವ್ರ ಬಗ್ಗೆನೇ ಆಗಲಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ರಜತ್ ಅವ್ರ ಹತ್ರ ಮತ್ತು ಭವ್ಯ ಅವ್ರ ಹತ್ರ, ಮತ್ತು ಹಿಂದೆಗಡೆ ಹೋಗಿ ಗೌತಮಿ ಅವ್ರ ಹತ್ರ ಅದನ್ನೇ ಮಾತಾಡಿರೋದು ನಾವು ನೋಡಿದ್ದೀವಿ. ಇನ್ನು ಇದನ್ನು ಬಿಟ್ಟರೆ ಒಂದು ಕ್ಲಿಯರ್ ಎಕ್ಸಾಂಪಲು ಧನರಾಜ್ ಅವ್ರ ಬಗ್ಗೆನೇ ಹೇಳಬೇಕು ಅಂತ ಅಂದರೆ, ಧನರಾಜ್ ಅವರು ಈ ಸಲ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಸೇವ್ ಆಗೋ ಟಾಸ್ಕಲ್ಲಿ ಅದು ನಂದು ಗ್ರೇ ಏರಿಯಾ ಅಂತ ಹೇಳಿರ್ತಾರೆ ಮಂಜಣ್ಣನಿಗೆ. ಮಂಜಣ್ಣ ಯಾವಾಗ ನಿನಗೆ ಕಾಣಿಸ್ತು ಅಲ್ವಾ, ನೋಡ್ಕೊಂಡು ಆಡಿದ್ಯಾ ಅಲ್ವಾ ಅಂತ ಹೇಳಿದಾಗ ಮಂಜಣ್ಣ, ಧನರಾಜ್ ಅವ್ರು ಇದ್ಬಿಟ್ಟು ಅದು ನನ್ನ ಗ್ರೇ ಏರಿಯಾ ಅಂತಾರೆ. ಅಲ್ಲಿ ಮಂಜಣ್ಣ ಶಬಾಷ್ ಮಚ್ಚ, ಸೂಪರಾಗಿ ಆಡಿದೆ ಮಚ್ಚ ಹಂಗೆಲ್ಲ ಅಪ್ರಿಷಿಯೇಟ್ ಮಾಡಿಬಿಟ್ಟು, ಈ ಒಂದು ಟಿ ಯಾವಾಗ ಪ್ಲೇ ಆಗುತ್ತೆ ಆಗ ಕುತ್ಕೊಂಡಂತಾರೆ ನನಗೆ ಗ್ರೇ ಏರಿಯಾ ಅಂದ್ಬಿಟ್ನಲ್ಲ, ನನಗೆ ಅವಾಗ ಹೆಂಗಾಯ್ತು ಗೊತ್ತಾ ಅಂತಾರೆ. ಹೆಂಗಾಯ್ತೋ ಗೊತ್ತಾ ಅಂದರು. ಮತ್ತು ಯಾಕೆ ಧನರಾಜ್ ಅವ್ರನ್ನ ತುಂಬ ಚೆನ್ನಾಗಿ ಆಡಿದೆ ಹಂಗೆ ಹಿಂಗೆ ಅಂತ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು. ಇದೇ ಒಂದು ಎಕ್ಸಾಂಪಲು ಮಂಜಣ್ಣ ಸಿಕ್ಕಾಪಟ್ಟೆ ಹಿಂದೊಂದು ಮುಂದೊಂದು ಮಾತಾಡ್ತಾರೆ ಅನ್ನೋದು. ಡೆಫಿನೆಟ್ಲಿ ಇದನ್ನು ನಾವು ಖಂಡಿತ ಒಪ್ಪಬೇಕಾಗುತ್ತೆ. ಇನ್ನು ಇದನ್ನು ಬಿಟ್ಟರೆ ನಮ್ಮ ಭವ್ಯ ಅವರ ನಾಮಿನೇಷನ್ನು ಇದಂತೂ ಇನ್ನೂ ಸಖತ್ ಕ್ರೇಜಿ ಆಗಿತ್ತು ಅಂತ ಅನ್ನಿಸ್ತು. ಅದೇನದು ಏನಂತಾರೆ ನನಗೆ ಗೊತ್ತಾಗ್ತಿಲ್ಲ, ಡ್ರಮ್ಮು ಮಾರಿ ಹಬ್ಬ ಅನ್ನೋ ಥರ ಹಬ್ಬದಲ್ಲಿ ಬಡಿತಾರಲ್ಲ ಹಂಗೆ ಇತ್ತು ಮಾತ್ರ ಬ್ಯಾಗ್ರೌಂಡ್ ಟಮಟೆ. ಹಾಂ, ಟಮಟೆ ಬಡಿತಾರಲ್ಲ ಹಂಗಿತ್ತು ಅನಿಸ್ತು ನನಗೆ ಪ್ರೋಮೋ. ಭವ್ಯ ಅವ್ರು ಮಾತ್ರ ಕ್ರೇಜಿಯಾಗಿ ಮಾತಾಡಿದರು, ಪಾಯಿಂಟ್ ಟು ಪಾಯಿಂಟ್ ಹಿಡಿದು ಮಾತಾಡಿದ್ದು. ನಿನ್ನೆ ನಾಮಿನೇಷನಲ್ಲೂ ಕೂಡ ಅಷ್ಟೇ ಭವ್ಯ ಅವರ ಒಂದು ಏನು ಎಕ್ಸ್ಪ್ಲನೇಷನ್ ಇರುತ್ತೆ ಅವ್ರನ್ನ ನಾಮಿನೇಟ್ ಮಾಡಿದಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟರು ಅಂತ ಅನ್ನಿಸ್ತು ನನಗೆ. ಮತ್ತು ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡಿದಾಗ ಕೂಡ ಅವರು ಸಖತ್ತಾಗೇ ಉತ್ತರ ಕೊಟ್ಟರು. ಇಲ್ಲಿ ನನಗೆ ತ್ರಿವಿಕ್ರಮ್ ನಾಮಿನೇಟ್ ಮಾಡಿದ್ದು ಕೂಡ ನಿನ್ನೆ ಭವ್ಯ ಅವ್ರನ್ನ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದರೆ ತ್ರಿವಿಕ್ರಮ್ ಹೇಳ್ತಾರೆ, ಇದು ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಗೊತ್ತಿದ್ದು ಕೂಡ ಬೇರೆಯವ್ರು ಯಾರು ನಮ್ಮ ಹೆಸರು ತೊಗೊಳ್ಳಲ್ಲ ಅಂತ ಗೊತ್ತಿದ್ದು ಕೂಡ ನೀನು ನನ್ನ ಹೆಸರು ತೊಗೊಳ್ಳಿಲ್ಲ ಅಲ್ವಾ, ನನ್ನ ಬಿಟ್ಕೊಟ್ಟೆ ಅಲ್ವಾ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಗೇಮ್ಗೆ ಸೆಲೆಕ್ಟ್ ಮಾಡಲಿಲ್ಲ ಅಂತಲೇ ಅಷ್ಟೊಂದು ಅಪ್ಸೆಟ್ ಆದವರು. ಇವತ್ತು ಭವ್ಯ ಗೌಡ್ ಅವ್ರನ್ನ ನಾಮಿನೇಟ್ ಮಾಡಿದ್ರು ಕೂಡ ಅದನ್ನು ಭವ್ಯ ಅವರು ಪಾಸಿಟಿವ್ ಆಗಿ ತೊಗೋಬೇಕು. ಅದನ್ನೇ ಭವ್ಯ ಅವರಿಂದ ತ್ರಿವಿಕ್ರಮು ಎಕ್ಸ್ಪೆಕ್ಟ್ ಮಾಡೋದು. ನಾನು ಏನು ಗುಡು ತ್ರಿವಿಕ್ರಮ್ ಹಿಂಗಾಡ್ತಾರೆ ಅಂತ ಅನ್ಸುತ್ತೆ. ನಿಮಗೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿತ್ತು ಭವ್ಯ ಅವ್ರನ್ನ ನಾಮಿನೇಟ್ ಮಾಡಿದಾಗ ತ್ರಿವಿಕ್ರಮ್ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವರು ಒಂದು ನಾಮಿನೇಷನ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಸೂಪರಾಗಿ ಎಕ್ಸ್ಪ್ಲೇನ್ ಮಾಡಿದರು. ಯಾಕಂದರೆ ಲಾಸ್ಟ್ ಟೈಮ್ ಏನು ಟಾಸ್ಕ್ ಆಡ್ತಾ ಇದ್ರು ಮೋಕ್ಷಿತಾ, ಭವ್ಯ, ಗೌತಮಿ, ಹನುಮಂತು ಇವರೆಲ್ಲರೂ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತೂ ಹುಡುಗಿರ ಮೇಲೆ ಆಯಿತು. ಅಲ್ಲಿ ಭವ್ಯ ಅವರ ಕುತ್ತಿಗೆ ಹಿಡ್ಕೊಂಡು ಎಳೆದಿದ್ದು ಒಂದು ಝೂಮ್ ಹಾಕಿ ನೋಡಿದ್ರೆ ತುಂಬ ಅಂದರೆ ತುಂಬ ನೋವಾಯಿತು. ಇನ್ಫ್ಯಾಕ್ಟ್ ಮೋಕ್ಷಿತಾ ಅವರು ಬ್ಯಾಂಡೇಜ್ ಹಾಕ್ಕೊಂಡಿರ್ತಾರೆ, ಅಷ್ಟು ದೊಡ್ಡ ಗಾಯ ಆಗಿರುತ್ತೆ ಒಂದು ಟಾಸ್ಕಲ್ಲಿ. ಅದು ತುಂಬ ಎವಿಡೆಂಟಾಗಿ ಕಾಣ್ತಾ ಇತ್ತು ಅವತ್ತು. ಭವ್ಯ ಅವರು ಮತ್ತು ಮೋಕ್ಷಿತಾ ಅವ್ರನ್ನ ಮಂಜಣ್ಣ ಅವರು ತೆಗೆದು ಎಳೆದು ಬಿಸಾಕಿದ್ರು. ಅದು ಯಾವಾಗ ಆಯಿತು ಅಂದರೆ ಗೌತಮಿಯವ್ರು ಯಾವಾಗ ಅಮ್ಮ ಅಪ್ಪ ನನ್ನ ಮೂಗೋಯ್ತು ಅಂತ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆಗ ಗೌತಮಿಯವ್ರನ್ನ ಕಂಪ್ಲೀಟಾಗಿ ಬಿಡಿಸಿ ಮೋಕ್ಷಿತಾ ಅವ್ರನ್ನ ಮತ್ತು ಭವ್ಯರ್ನ ಎತ್ತಿ ಹಿಂಗೆ ಎಳೆಯೋದು ನಮಗೆ ಕ್ಲಿಯರಾಗಂತೂ ಕಾಣಿಸ್ತು.
ಅದನ್ನೇ ಒಂದು ರೀಸನ್ ಆಗಿ ಕೊಡ್ತಾರೆ ಭವ್ಯ ಅವರು. ಮತ್ತೆ ಅವ್ರು ಕೇಳೋದೇನು ಅಂದ್ರೆ, ನೀವು ಗೌತಮಿ ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ದು ತಪ್ಪಲ್ಲ. ಗೌತಮಿ ಒಂದು ಹೆಣ್ಮಗು, ಗೌತಮಿ ಅವ್ರು ಹಂಗೆ ಹಿಂಗೆ ಅಂತಿರಲ್ಲ, ಅದು ತಳ್ಳಿ ಗೌತಮಿ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಕೂಡ ಹೆಣ್ಮಕ್ಳೇನೆ, ಯಾಕೆ ನಾವ್ಯಾರು ಹೆಣ್ಮಕ್ಳಲ್ವಾ ಅಂತ ಒಂದು ಕ್ವಶನ್ ಮಾಡಿದ ರೀತಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಮಂಜಣ್ಣ ಡೆಫಿನೆಟ್ಲಿ ಅದನ್ನು ಕನ್ಸಿಡರ್ ಮಾಡಬೇಕಾಗಿತ್ತು. ಹುಡುಗರ ಹತ್ರ ಆಡ್ದಂಗೆ ಡೆಫಿನೆಟ್ಲಿ ಮಂಜಣ್ಣ ಹುಡುಗಿರ ಹತ್ರನೂ ಕೂಡ ಟಾಸ್ಕ್ ಆಡೋಕ್ಕಾಗಲ್ಲ. ಇದೊಂದು ಪಾಯಿಂಟ್ ಹೇಳಿದ್ರೆ ಆಚೆ ಕಡೆ ವುಮೆನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂತಾರೆ. ಬಟ್ ನಿಜವಾಗ್ಲೂ ಹುಡುಗ ಹುಡುಗಿ ಅಂತ ಬಂದಾಗ ಮೆಂಟಲಿ ಹುಡುಗಿರು ಸ್ಟ್ರಾಂಗ್ ಇರ್ತಾರೆ, ಫಿಸಿಕಲಿ ಹುಡುಗರು ಸ್ಟ್ರಾಂಗ್ ಇರ್ತಾರೆ. ಈ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋ ಅಂಥ ಟಾಸ್ಕು ಯಾವಾಗಲೂ ಕೂಡ ಬಿಗ್ ಬಾಸ್ ಅವ್ರಿಗೆ ಬರಲ್ಲ. ಅದನ್ನ ಹೆಂಗೆ ಹುಡುಗರು ಹೆಂಗೆ ಟ್ರೀಟ್ ಮಾಡ್ತಾರೆ ಹುಡುಗಿರ್ನ ಅನ್ನೋದ್ರ ಅಲ್ಲಿ ಹುಡುಗರು ಮೇಲೆ ಹೋಗ್ತಾರೆ. ಮೆಂಟಲಿ ಅಷ್ಟೇ ಎಷ್ಟು ಪೇಷನ್ಸ್ ಆಗಿ ಡೀಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹುಡುಗಿರು ಮೇಲೆ ಹೋಗ್ತಾರೆ. ಎಕ್ಸಾಂಪಲು ಫಿಸಿಕಲ್ ಟಾಸ್ಕು ಈ ಥರ ಆಡಿರೋದಕ್ಕೆ ಮಂಜಣ್ಣ ಕೆಳಗಡೆ ಬಿದ್ದರು. ಹುಡುಗಿರಂತನೂ ನೋಡಲಿಲ್ಲ ಗುರು, ಹಂಗೆ ತಳ್ಳಾಗ್ದ ಅಂತ ಅವ್ರಿಗೊಂದು ಹೆಸರು ಬಂತು. ಮತ್ತು ತ್ರಿವಿಕ್ರಮು ಮೆಂಟಲಿ ಸಿಕ್ಕಾಪಟ್ಟೆ ವೀಕ್ ಆಗಿ ಹೋಗ್ಬಿಟ್ಟಿದ್ರು ಆಯಿತಾ, ಅವ್ರಿಗೆ ಯಾಕೆ ಟಾಸ್ಕ್ ಕೊಡ್ತಾ ಇಲ್ಲ ಏನು ಅಂತ. ಆಗ ಭವ್ಯ ಅವರು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದು ತ್ರಿವಿಕ್ರಮ್ ಅವ್ರನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಅದಕ್ಕೋಸ್ಕರನೇ ಅವರಿಗೆ ಇವತ್ತು ಇಷ್ಟೊಂದು ಪಾಸಿಟಿವಿಟಿ ಬಂದಿರೋದು ಆಚೆ. ಹೇಳ್ತೀನಲ್ಲ, ಇವೆರಡನ್ನೂ ಯಾರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೋ ಅವರು ಡೆಫಿನೆಟ್ಲಿ ಆಚೆಗಡೆ ಒಂದು ಒಳ್ಳೆ ಹೆಸರು ತೊಗೊಳ್ತಾರೆ. ಅದರಲ್ಲಿ ಖಂಡಿತ ಮಂಜಣ್ಣ ಫೇಲ್ ಆದರು. ಆ ಮಂಜಣ್ಣ ಒಂದು ವಾದಿಸೋ ರೀತಿ ಇತ್ತು ಅಲ್ಲ, ಅದರಲ್ಲೂ ಕೂಡ ಡುಮ್ಕಿ ಹೊಡೆದ್ರು ಅಂತಲೇ ಅನ್ನಿಸ್ತು. ಅವ್ರು ಹೇಳ್ತಾರೆ, ನಾನು ಹೆಣ್ಮಗು ಅಂತ ಅಲ್ಲ, ನನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ, ಯಾರು ಕೇರ್ ಮಾಡ್ತಾರೆ, ನಾನು ಅವ್ರ ಹತ್ರ ಹಾಗೆ ಇರೋದು. ನಾನು ನಿನ್ನ ಮಾತು ಕೇಳ್ಕೊಂಡಿರೋಕ್ಕೆ ಇಲ್ಲಿ ಬಂದಿದ್ದೀನ ಅಂತೆ. ಭವ್ಯ ಅವ್ರು ಹೇಳ್ತಿರೋ ಪಾಯಿಂಟ್ ಏನು, ಮಂಜಣ್ಣ ಕೊಡ್ತಿರೋ ಉತ್ತರ ಏನು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಯಾಕೆ ನಾವೆಲ್ಲ ಹೆಣ್ಮಕ್ಳಲ್ವಾ ಅಂತ ಭವ್ಯ ಕ್ವಶನ್ ಮಾಡಿದ್ದು. ಬಟ್ ಮಂಜಣ್ಣ ಆ ಟಾಪಿಕ್ನೇ ಚೇಂಜ್ ಮಾಡೋಕೆ ಹೋಗ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಮಂಜಣ್ಣ ಒಂದು ಟಾಪಿಕ್ಗೆ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದರೆ ಆ ಟಾಪಿಕ್ನ ಹೆಂಗಾದರೂ ಮಾಡಿ ಡೈವರ್ಟ್ ಮಾಡಿ ಆ ಟಾಪಿಕ್ನೇ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಲ್ಲಿ ಭವ್ಯ ಅವ್ರು ಅದಕ್ಕೆ ಚಾನ್ಸೇ ಕೊಡಲಿಲ್ಲ ಫಾರ್ ದ ಫಸ್ಟ್ ಟೈಮ್. ಅಂದರೆ ನಾನು ನಿನ್ನ ಮಾತು ಕೇಳಕ್ಕೆ ಬಂದಿಲ್ಲ ಅಂತ ಹೇಳಿದಾಗ ಅಲ್ಲಿ ಭವ್ಯ ಅವ್ರು ಇದ್ಬಿಟ್ಟು, ಗೌತಮಿ ಅವ್ರ ಹತ್ರ ಗೌತಮಿ ಅವ್ರ ಮಾತು ಕೇಳಕ್ಕೆ ಬಂದಿದ್ದೀರಾ ಅಂತ ಕ್ಲಾಪ್ಸ್ ಹೊಡೆದಿದ್ದ ರೀತಿ ಒಂದು ಶಾರ್ಟ್ ಕೊಟ್ಟಂಗಿತ್ತು ಮಂಜಣ್ಣನಿಗೆ. ಪಠಾರ್ ಪಠಾರ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿದ್ರು ಅಂತ ಅನ್ನಿಸ್ತು. ಅದಕ್ಕೆ ನಾನು ಹಾಕಿರೋದು ಮಂಜಣ್ಣ ಶಾಕ್ಸ್ ಭವ್ಯ ರಾಕ್ಸ್ ಅಂತ. ನಿಜವಾಗ್ಲೂ ಎಪಿಸೋಡ್ ಹೆಂಗಿರುತ್ತೆ ಅಂತಲೇ ನನಗೆ ಊಹೆ ಮಾಡಿಸ್ಕೊಂಡ್ರೆ ಕ್ರೇಜಿಯಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ನಮ್ಮಪ್ಪ ನಮ್ಮಮ್ಮ ಬಂದು ಬಾಗ್ಲತೆ, ಅಮ್ಮ ಬರ್ಬೇಡ, ವಿಡಿಯೋ ಮಾಡ್ತಾ ಇದ್ದೀನಿ ಆದರೂ ಬರ್ತಾರೆ ಅನ್ಸುತ್ತೆ. ಕೇಳಿಸ್ತೋ ಇಲ್ವೋ? ಓಕೆ, ಎಂಡ್ ಮಾಡಿಬಿಡ್ತೀನಿ ಬೇಗ. ಸೊ ಭವ್ಯ ಅವ್ರು ಮಾತಾಡಿದ ರೀತಿ ನನಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನು ಗೌತಮಿ ಅವ್ರನ್ನ ಮಾತು ಕೇಳೋಕ್ಕೆ ಬಂದಿದ್ದೀರಾ ಇಲ್ಲಿಗೆ ಅಂತ. ಅದು ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವ್ರ ಹತ್ರ ನೈಟೆಲ್ಲ ಕುತ್ಕೊಂಡು ಮಾತಾಡೋಕ್ಕೆ ಬಂದಿದ್ಯಾ ಅಂತ ಮಾತಾಡ್ತಾರೆ. ಹೇಳಿರೋ ಪಾಯಿಂಟ್ಗೆ ಕರೆಕ್ಟಾಗೆ ಉತ್ತರ ಕೊಟ್ಟು ನಾನು ಹಂಗೆ ಆಡಬಾರ್ದಾಗಿತ್ತು, ತಪ್ಪಾಯಿತು, ನನಗೆ ಆ ಮೂಮೆಂಟಲ್ಲಿ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿದರೆ ಮಂಜಣ್ಣ ಎಲ್ಲೋ ಹೋಗಿರೋರು ಆಯಿತಾ. ಆ ಒಂದು ಪಾಯಿಂಟ್ನ ಕವರ್ ಮಾಡೋಕ್ಕೆ ಇನ್ನೊಂದು ಸುಳ್ಳು ಹೇಳ್ಕೊಂಡು ಆ ಭವ್ಯವರು ನೈಟ್ ಕುತ್ಕೊಂಡು ಮಾತಾಡ್ತಾರೆ. ಬೆಳಿಗ್ಗೆ ಅವ್ರ ಕೆಲಸ ಏನಾಯ್ತೋ ಅದನ್ನು ಮಾಡ್ತಾರೆ. ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಎಲ್ಲರ ಜೊತೆನೂ ಇನ್ವಾಲ್ವ್ ಆಗ್ತಿದ್ದಾರೆ. ಧನರಾಜ್ ಅವ್ರ ಹತ್ರ ಆಗಲಿ, ಬೇರೆಯವ್ರ ಹತ್ರ ಆಗಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ದಾರೆ. ಅವ್ರ ಕೆಲಸ ಏನೋ ಅದು ಮಾಡ್ತಾ ಇದ್ದಾರೆ. ನೈಟ್ ಅವ್ರು ಏನು ಮಾಡ್ಕೊಂಡ್ರೆ ಇವ್ರಿಗೇನು ಅಲ್ವಾ. ಆದರೆ ಇವ್ರೇನು ಮಾಡ್ತಾ ಇದ್ದಾರೆ, ಬೆಳಿಗ್ಗೆನೂ ಅವರಿಂದನೇ ನೈಟೂ ಅವರಿಂದ ಸುತ್ತಾ ಇದ್ದಾರೆ. ಒಂದು ಟಾಸ್ಕು ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅನ್ನೋದನ್ನ ಮರ್ತೋಗಿರೋದು ಖಂಡಿತ ಮಂಜಣ್ಣ. ಗೌತಮಿ ಅವ್ರ ಜೊತೆ ಇದ್ದೀರಾ, ನಮ್ಮನ್ನು ಕೂಡ ಹುಡುಗಿರ್ ಥರನೇ ನೋಡಬೇಕಾಗಿತ್ತು. ಬರೀ ಯಾಕೆ ಗೌತಮಿನ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದ್ರಿ ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದೆ. ತಲೆಯೆಲ್ಲ ಮಾತಾಡಿದ್ರು ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಬ್ಬಾ, ನಾನಂತೂ ರೀಸ್ಟಾರ್ಟ್ ಮಾಡಲ್ಲ ಗುರು, ಸಿಕ್ಕಾಪಟ್ಟೆ ಮಾಡಿ ಸುಸ್ತಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.